ಒಂದು ಊರ ಒಳಗ ಇಬ್ರು ಅಣ್ಣ ತಂಗಿ ಇದ್ರು. ತಾಯಿ ತಂದಿ ಸಣ್ಣವ್ರಿದ್ದಾಗ ತೀರಿದ್ರು. ತಾಯಿ ತಂದಿ ತೀರಿ ಹೋದ ಬಳಿಕ ಅನ್ನಿದ್ದವ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಏನೋ ಕಮ್ಮ ಮಾಡಲಾರದೆ ತಾಯಿ ತಂದಿ ಇಲ್ಲ ಅನ್ನುವಂತ ಕೊರತೆ ತೋರಿಸಲಾರದೆ ತಂಗಿಗೆ ಬಟ್ಟಿದ್ದಕ್ಕಿನ ಬೆಟ್ಟ ಮಾಡಿದ. ತಂಗಿನ ಬಟ್ಟಿದ್ದಕ್ಕಿನ ಬೆಟ್ಟ ಮಾಡಿ 18 ವರ್ಷ ತುಂಬಿದ ಮೇಲೆ ಚಲೋ ಮನೆ ನೋಡಿ ಕೆಸಿಂತರ ಲಗ್ನ ಮಾಡಿ ಕೊಟ್ಟ. ಲಗ್ನದೊಳಗೆ ಸುರಿಗೆ ಸೋಮನ ಏನೋ ಕಮ್ಮಿ ಆಗಲಿಲ್ಲ. ಬಂಗಾರ ಬೆಳ್ಳಿ ಸಾಲ ಸೂಲ ಮಾಡಿ ತಂಗಿನ ಚಲೋ ಮನೆ ನೋಡಿ ಕೆಸಿಂತರ ಲಗ್ನ ಮಾಡಿ ಕೊಟ್ಟ. ಕೊಟ್ಟ ಬಳಿಕ ಆ ಹೆಣ್ಣು ಮಗಳು ಉಡಕ್ಕಿ ಸಾಮಾನು ಹಾಕೊಂಡು ಗಂಡನ ಮನೆಗೆ ಹೋಗುವ ಹೊತ್ನ್ಯಾಗ ಅಣ್ಣಗ ಒಂದು ಮಾತು ಹೇಳ್ತಾಳ. ಉಡಕ್ಕಿ ಸಾಮಾನು ಉಡಿಯೊಳಗೆ ಹಿಡ್ಕೊಂಡು ಅಣ್ಣಗ ಒಂದು ಮಾತು ಹೇಳ್ತಾಳ. ಏನ್ ಹೇಳ್ತಾಳ್ರಿ? ಎಲ್ಲ ತಾಯಿ ತಂದೆಯರು ತೀರಿ ಹೋದ ಮೇಲ ಅನಾಥ ಆಗಿ ನಿಂತೇವಿ. ನಿನ್ನ ಬಿಟ್ರೆ ನನಗೆ ಯಾರು ದಿಕ್ಕಿಲ್ಲ. ಕರೆ ಆದ್ರ ನೀಯಲ್ಲ ನನ್ನ ಚಲೋ ಮನೆ ನೋಡಿ ಲಗ್ನ ಮಾಡಿ ಕೊಟ್ಟಿ ವರ್ಷ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರುದು ಕಳ್ಸುದು ಮರಿಬ್ಯಾಡನ್ನ. ತಾಯಿ ತಂದೆ ಇಲ್ಲ ನಮಗ ಕಣ್ತುಂಬ ನೀರು ತೆಗೆದು ಉಡಕ್ಕಿ ಸಾಮಾನು ಹಾಕೊಂಡು ಹೊಸ್ಲ ದಾಟಿ ಗಂಡನ ಮನೆಗೆ ಹೋಗ್ತು ಹೆಣ್ಣು ಮಗಳು. ಹೆಣ್ಣು ಮಗಳು ಹೋದ ಬಳಿಕ ಅವಾಗ ಹಿಂಗ ಹಾಲ ಸಿದ್ದನ ಜಾತ್ರೆ ಮತ್ತೆ ಬತ್ತು ಮಲ್ಲಣ್ಣ. ಮತ್ತೆ ಮಳೆ ವರ್ಷ ಬತ್ತು ಹುಲ್ಲೋಳಿ ಹಾಲ ಸಿದ್ದನ ಜಾತ್ರೆ ಮತ್ತೆ ಬತ್ತು. ಬರಾಮ ಎಂತಿ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ? ಅವಾಗ ಅನ್ನಿದ್ದವ ತಂಗಿನ ಕರೀಲಾಕ ಹೋಗ್ಬೇಕಲ್ಲ. ಮತ್ತೆ ಹಾಲ ಸಿದ್ದನ ಜಾತ್ರೆಗೆ ಆ ತಂಗಿನ ಕರ್ಕೊಂಡು ಬಂದ. ಹಾಲ ಸಿದ್ದನ ಜಾತ್ರೆಗೆ ಬೀರ ದೇವರ ಜಾತ್ರೆಗೆ ಹಿಂಗೆ ಒಂದು 3-4 ವರ್ಷ ತಂಗಿನ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರೋದು ಕಳ್ಸೋದು ಹಿಂಗೆ 3-4 ವರ್ಷ ಮಾಡಿದ ಬಳಿಕ ಅಣ್ಣನು ಲಗ್ನ ಆದ ಮಲ್ಲಣ್ಣ. ಲಗ್ನ ಆದ ಬಂದ ರಣಚಂಡಿ ಅಣ್ಣನ ಹೆಂಡ್ರ ಮನೆಗೆ ಬಂದ್ರು. ಬಂದ ಬಳಿಕ ಏನ್ ಆಯ್ತಪ್ಪ ಅಂತಂದ್ರ ಏನಾಯ್ತವ? ಮತ್ತ ಹಾಲ ಸಿದ್ದನ ಜಾತ್ರೆ ಬೇರೆ ದೇವರ ಜಾತ್ರೆ ನಾಗರ ಪಂಚಮಿ ಎಲ್ಲಾ ಏಕಟ ಬಂದು ಮಲ್ಲಣ್ಣ. ಅವಾಗ ಅನ್ನಿದ್ದವ ಹೆಂಡತಿ ಮಗಲಾಗ ಕೂತು ಹೆಂಡತಿಗೆ ಹೇಳ್ತಾನ. ಏನಂತ ಕೇಳ್ತಾನ? ಹೆಂಡತಿಗೆ ಕೇಳ್ತಾನ. ಒತ್ತು ಹೊಂಟ್ರ ಹಾಲ ಸಿದ್ದನ ಜಾತ್ರೆ ನಮ್ಮ ಊರಾಗ ಜಾತ್ರೆ ಅದ, ನನ್ನ ತಂಗಿನ ಕರ್ಕೊಂಡು ಬರ್ತೀನಿ ಅಂತ ಹೆಂಡತಿಗೆ ಒಂದು ಮಾತು ಹೇಳಿದ. ಹೆಂಡತಿ ಹೇಳ್ತಾಳ ಕೆಟ್ಟಗನ್ನ ಮಾಡಿ. ಏನಂತ ಹೇಳ್ತಾಳ ಸಿಟ್ಟಿಲೆ? ಈ ವರ್ಷ ನಿನ್ನ ತಂಗಿನ ತವರ ಮನೆ ಜಾತ್ರೆಗೆ ಕರ್ಕೊಂಡು ಬರೋದಕ್ಕಿಲ್ಲ ಅಂತ ಹೇಳಗಳು. ಹಬ್ಬಕ್ಕೆ ಹರಕತ್ತ ಇಟ್ಟಳು. ಯಾಕಪ್ಪ ಅಂತಂದ್ರ ನಿನ್ನ ತಂಗಿ ತವರ ಮನೆಗೆ ಬಂದಳಂದ್ರ ಹೋಗಕ್ಕೆಲ್ಲ ಆ ರೇಷ್ಮೆ ಸೀರೆ ಬೇಡ್ತಾಳ, ಬಂಗಾರ ಬಳಿ ಬೇಡ್ತಾಳ, ಆ ಎಲ್ಲಾ ತರನು ಬೇಡ್ತಾಳ. ಮಾಡಿದ ಬಾಳೆ ಎಲ್ಲ ನಿನ್ನ ತಂಗಿಗೆ ಬಡಿದಾಗ್ಯದ. ನಿನ್ನ ತಂಗಿನ ಕರ್ಕೊಂಡು ಬರಬೇಡ. ನಮ್ಮ ಮಾತು ಮೇಲೆ ಜಾರಕತ್ತ ನಿನ್ನ ತಂಗಿನ ತವರ ಮನೆಗೆ ಕರ್ಕೊಂಡು ಬಂದಿದ್ದ ಖರೆ ಆದ್ರ ನಾನ್ ನೀರಿದ್ದ ಬಾವಿಯಾಗ ಜಿಗನ ಜೀವ ಬಿಡ್ತೀನಿ. ಇಲ್ಲಂದ್ರ ನಮ್ಮ ತವರ ಮನೆಗೆ ಹೋದಿನಂದ್ರ ಹೊಳ್ಳಿ ಬರುದಿಲ್ಲ ಅಂತ ಹೇಳಿದ್ರು. ಅವಾಗ ಅನ್ನಿದ್ದವ ಹೆಂಡತಿ ಮಾತಿಗೆ ಮನಸ್ಸೋತು ತಂಗಿನ ಕರ್ಕೊಂಡು ಬರೋದು ಮರ್ತು ಬಿಟ್ಟ ಮಲ್ಲಣ್ಣ. ಮರ್ತು ಬಿಟ್ಟ ಕರೆ ಆದ್ರ ಗಂಡನ ಮನೆ ಒಳಗ ತಂಗಿ ಏನ್ ಮಾಡಿದ್ರು? ತವ್ರ ಮನೆ ಮ್ಯಾಲ ಹಂಬಲಿಟ್ಟುಕೊಂಡು ಒಂದು ಕಳ್ಳ ಉಪವಾಸ ಇಟ್ಟುಕೊಂಡು ನನ್ನ ಅಣ್ಣ ಈ ಸದ್ದು ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಬರ್ತಾನ ನನ್ನ ಕರಿಲಾಕತ್ ಹೇಳಿ ಮನೆ ನ್ಯಾಳಿಗೆ ಹಚ್ಚಿ ಅಣ್ಣನ ದಾರಿ ಕೈತಿರ್ತಾಳ. ಹುಟ್ಟಿಗೆ ಕೈ ಹಚ್ಚಿ ತವ್ರ ಮನೆ ಕಡೆ ನೋಡ್ತಿರ್ತಾಳ. ಒತ್ತು ಮನೆಗೆ ಹೋಯ್ತು ಮಲ್ಲಣ್ಣ. ಕರಿ ಆದ್ರ ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ. ಅಣ್ಣ ತಂಗಿನ ಕರಿಲಾಕ ಬರ್ಲಿಲ್ಲ. ತಂಗಿ ಅಂತಾಳ ಅನಸ್ನಾಗ ನನ್ನ ಅಣ್ಣ ವರ್ಷ ನನ್ನ ತವ್ರ ಮನೆ ಜಾತ್ರೆಗೆ ಕರಿಲಾಕ ಬರ್ತಿದ್ದ. ಈ ವರ್ಷ ಕರಿಯಲಾಕ ಬರ್ಲಿಲ್ಲ. ನನ್ನ ಅಣ್ಣಗನ ಅಟ್ಟ ಬ್ಯಾಸರಾದನೇನ. ನನ್ನ ಅಣ್ಣಗ ಬ್ಯಾಸರಾಗಿರ್ತಕ್ಕಂಥ ಕಸದವರಿಗೆ ಈ ಭೂಮಿ ತಲೆ ಮೇಲೆ ಇದ್ರೆ ಏನ ಫಲ ಅಂತೇಳಿ ಅರಬಿ ಬುಟ್ಟಿ ಒಳಗ ತುಂಬಿಕೊಂಡು ಹೊತ್ತು ಮುನಿಗಿತ್ತು ಮಲ್ಲಣ್ಣ ಒಗಿಲಾಕ ಹೋದಳು. ಒಗಿಲಾಕ ಹೋದ ಟೈಮ್ ಅದೊಳಗ ಕಣ ತುಂಬ ನೀರು ತೆಗೆದು ದುಃಖ ಮಾಡ್ಕೊತ ಹೊಳಿ ದಂಡಿಗೆ ಹೋಗಿ ಅವ್ರ ಮನೆ ಮೇಲೆ ಹಂಬಲಿಟ್ಟುಕೊಂಡು ಅಲ್ಲವನ್ನ ಏನೋ ಟೈಮ್ ಸುಮಾರು 10 ಮನೆಗೆ ಹೋಗಿತ್ತು. ಯಾರು ದಿಕ್ಕು ಇರ್ಲಿಲ್ಲ, ಜನ ಎಲ್ಲ ಮನೆಗೆ ಹೋಗಿತ್ತು. ಆ ತಂಗಿ ಜಕ್ಕೆ ಕಣ ತುಂಬ ನೀರು ತೆಗೆದು ತವರ ಮನೆ ಮೇಲೆ ಹಂಬಲಿಟ್ಟ ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕತಿರ್ತಾಳ. ಆ ಕಲ್ಲಿಗೆ ಹಚ್ಚಿ ಅರಿವಿ ತಿಕ್ಕು ಟೈಮ್ ಅದೊಳಗ ಏನಾಯ್ತಪ್ಪ ಅಂತಂದ್ರ ಜರ ಕಾಲಾಗಿನ ಕಲ್ಲಿ ಜಾರಿ ತಂಗಿ ನೀರು
ಒಳಗ ಬಿದ್ದಳು ಮಲ್ಲಣ್ಣ. ಹೌದಾ ತಂಗಿ ನೀರು ಒಳಗ ಬಿದ್ದಳು. ಬಿದ್ದಳು. ಆ ಕಡೆ ಕೈ ಬಡಿತಾಳ, ಈ ಕಡೆ ಕೈ ಬಡಿತಾಳ. ಆ ಕಡೆ ಮಂದಿನ ಕರಿತಾಳ, ಈ ಕಡೆ ಮಂದಿನ ಕರಿತಾಳ. ಹೊತ್ತು ಮನೆಗೆ ಹೋಗಿತ್ತು, ಜನ ಯಾರು ಇರ್ಲಿಲ್ಲ, ಯಾರು ಇದ್ದಿದ್ದಿಲ್ಲ. ಆ ಕೈ ಬಡದು ಬಡದು ನೀರು ಕುಡಿದು ಕುಡಿದು ಪ್ರಾಣ ಪಕ್ಷಿ ಮ್ಯಾಲ ಹಾರು ಹೋಯ್ತು ಮಲ್ಲಣ್ಣ. ಹೌದಾ ಪ್ರಾಣ ಪಕ್ಷಿ ತಂಗಿದ ಮ್ಯಾಲ ಹಾರು ಹೋಯ್ತು. ಹೌದು. ಅದೇ ಹೊಳಿ ತವ್ರ ಮನೆ ಕಡೆ ರಭಸಾಗಿ ಹರಿತಿತ್ತು ಮಲ್ಲಣ್ಣ. ಗಂಡನೂರಿನಿಂದ ತವರೂರ ಕಡೆ ಅದೇ ಹೊಳಿ ರಭಸಾಗಿ ಹರಿತಿತ್ತು. ತವ್ರ ಊರ ಕಡೆ ಹರಿತಿತ್ತು. ಹೌದು. ಮರ್ದಿನ ಅನ್ನಿದ್ದವ ಜಾತ್ರೆ ಮುಗಿಸ್ಕೊಂಡು ಹಾಲಸಿದ್ದನ ಜಾತ್ರೆ ಮುಗಿಸ್ಕೊಂಡು ಜೋಡಿ ಎತ್ತುಗೋಳ ಕೊಳ್ಳ ಕಟ್ಟುವನ ಕೆಶಂಕರ ಇನ್ನು ಎತ್ತುಗೋಳ ಮೈ ತೊಳಿಬೇಕಂತೇಳಿ ಹೊಳಿಗೆ ಬಂದ ಅನ್ನಿದ್ದವ. ಹೌದು ಹೌದು. ಹೊಳಿಗೆ ಬಂದ. ಆ ಹೊಳಿಗೆ ಬಂದ ಬಳಕ ಹೌದು. ಜೋಡಿ ಎತ್ತುಗೋಳ ಬಸವಣ್ಣಪ್ಪನ ನೀರು ಒಳಗ ಇಳಿಸಿ ನುಣ್ಣಾಗಿ ಮೈ ತಿಕ್ಕತಿರ್ತಾನ. ಅವಾಗ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ? ತಂಗಿ ಹಣ ಬಂದ ಹರ್ಕೊತ್ತ ಬಂದ ಅಣ್ಣನ ಕಾಲಿಗೆ ಹತ್ತ ಮಲ್ಲಣ್ಣ. ಹೌದಾ ನನ್ನ ಕಾಲಿಗೆ ಹತ್ತಿತು. ಹತ್ತಿತು. ಏನೋ ಬಂದ ನನ್ನ ಕಾಲಿಗೆ ಬಡಿತು ಅಂತೇಳಿ ಹೊಳೆ ತಿರುಗಿ ನೋಡ್ತಾನ, ತನ್ನ ತಂಗಿ ಹಣ ಬಂದ ಅಣ್ಣನ ಕಾಲಿಗೆ ಹತ್ತಿತ್ತು. ಅಣ್ಣನ ಕಾಲಿಗೆ ಹತ್ತಿದ ನೋಡಿ ಹೌದು. ತಂಗಿ ಹಣ ತಗೊಂಡು ಗೋರಾಡಿ ಹೋಗ್ತಾನ, ಹಾಡಾಡ್ಕೊಂಡು ಹೋಗ್ತಾನ, ಬಾಯಾಗ ಮಣ್ಣು ಹಾಕೊಂಡು ಹಾಕೊಂಡು ಹೇಳ್ತಾನ. ಹೌದಾ ಮೇಲಾಗಿ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನ್ರಿ? ತಂಗಿ ತಂಗಿ ಆಡಿನ ಮಲಿ ಹಂಗ ಇಬ್ರು ಜೋರಾಗಿ ಇದ್ವಿ. ನನಗ ನೀ ಆಸುರ, ನಿನಗ ನಾ ಆಸುರ. ತಾಯಿ ತಂದೆ ತೀರಿ ಹೋದನೆಲ್ಲ ನೀನ ನನಗ ಎಲ್ಲಾ ತಿಳ್ಕೊಂಡು ನಾ ಬದುಕಿದ್ದೆ. ಹೌದಾ ನೀನ ನನ್ನ ಬಿಟ್ಟು ಆಗಲಿ ಹೋಗಿ ಅವರ ಮನೆ ಜಾತ್ರೆಗೆ ಕರಿಮಾಕ ಬರ್ಲಾರ ಸಲುವಾಗಿ ನನ್ನ ನೋಡಾಕ ಇಲ್ಲಿ ತನ ಬಂದಿನ ಹಡದವ್ವ ಅಂತೇಳಿ ಹಾಡ್ಯಾಡ್ಕೊಂಡು ಅಳ್ಳಾಕತ್ತ ಮಲ್ಲಣ್ಣ. ಹೌದು ಹೌದು. ಅದೇ ನೀರೊಳಗ ಜೋಡಿ ಎತ್ತುಗಳ ಬಸವಣ್ಣಪ್ಪನೇನು ಇಳಿಸಿದನು ನೋಡ ಮಲ್ಲಣ್ಣ. ಕೈ ತೊಳಿಲಾಕ ಆ ಎತ್ತುಗಳ ಕಡೆ ಬಸವಣ್ಣಪ್ಪನ ಕಡೆ ಕೈ ಮುಗಿದ ಕಣ್ತುಂಬ ನೀರು ತೆಗೆದು ಹೇಳ್ತಾನ. ಏನಂತ ಹೇಳ್ತಾನ? ಬಸವಣ್ಣಪ್ಪ ನನ್ನ ತಂಗಿ ಹೌದು ನನಗೆ ಎಲ್ಲಾ ತಿಳ್ಕೊಂಡು ಆಕಿನ ಸಲುವಾಗಿ ನನ್ನ ಜೀವ ಇಟ್ಟಿದ್ಯಾ. ಹೌದೌದು. ಇವತ್ತು ನನ್ನ ತಂಗಿನ ಇಲ್ಲ. ಇಲ್ಲ. ಬಸವಣ್ಣಪ್ಪ ಕೈ ಮುಗಿದ ಹೇಳ್ತೀನಿ, ಕರೆ ಇವತ್ತಿಗೆ ನನ್ನ ಈ ಭೂಮಿ ತಾಯಿ ಋಣ ಇವತ್ತಿಗೆ ಕಡಿತಂತೇಳಿ ಬಸವಣ್ಣಪ್ಪನ ಮುಂದೆ ಕಣ್ತುಂಬ ನೀರು ತೆಗೆದು ಕೈ ಮುಗಿದ ಹೇಳ್ದ. ಏನ್ ಹೇಳ್ದ? ಹೇಳಿದ ಬಳಿಕ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ? ನನ್ನ ಮನಸ್ಸು ಕಲ್ಲು ಮಾಡಿ ನನ್ನ ತಂಗಿನ ನನ್ನ ಬಿಟ್ಟ ಅಗಲಿ ಹೋಗ್ಯಾಳ ಅಂದ್ರ ನಾ ಇದ್ರ ಏನ ಫಲ ಅಂತೇಳಿ ತಂಗಿ ಎಣ್ಣೆ ತಗೊಂಡು ಅದೇ ಹೊಳಿ ಒಳಗೆ ಜಿಗದ ಅಣ್ಣನ ಜೀವ ಬಿಟ್ಟ ಮಲ್ಲಣ್ಣ. ಹೌದು ಹೌದು. ಅಣ್ಣನ ಜೀವ ಬಿಟ್ಟ. ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿವ? ಈ ಮಾತಿನ ತಾತ್ಪರ್ಯ ಯಾರಿಗೆ ಅರ್ಥಕ್ಕದ ಗೊತ್ತನ ಮಲ್ಲಣ್ಣ? ಯಾರಿಗೆ ಅರ್ಥಕ್ಕದಪ್ಪ ಅಂತಂದ್ರ ತಾಯಿ ತಂದಿ ತೀರು ಹೋಗಿರ್ತಾರ ನೋಡು. ತಾಯಿ ತಂದಿ ತೀರು ಹೋದ ಬಳಿಕ ಹೆಣ್ಣು ಮಗಳು ಏನು ತವ್ರ ಮನೆಗೆ ಬರ್ತಾವಲ್ಲ ಮಲ್ಲಣ್ಣ, ಬಂದಿರ್ತಾವಲ್ಲ, ಅವ್ರಿಗೆ ಗೊತ್ತಕ್ಕದ. ತಾಯಿ ತಂದಿ ತೀರು ಹೋದ್ಮೇಲೆ ಹೆಣ್ಣು ಮಗಳು ತವ್ರ ಮನೆಗೆ ಬಂದ ನೀರಿಲ್ಲ ಜಗದಾಗ ಅಕ್ಕದ, ಜಾಲಿ ಗಿಡದ ನೆಳ್ಳಿಗೆ ಹೋಗಿ ಕುತ್ತಾಗ ಅಕ್ಕದ. ಇದು ಹೆಣ್ಣಿನ ಬಾಳೆ ಹಿಂಗದ. ಹೌದೌದು. ಅದಕ್ಕೆ ನಮ್ಮ ಅವ್ವನ ಬಳಗದವ್ರ ಕಣ್ಣಾಗ ನೀರು ಬರ್ಲಾಕತ್ತಾವ. ಹೌದೌದು. ಅಪ್ಪನ ಬಳಗದವ್ರ ಕಣ್ಣಾಗ ನೀರು ಬರ್ಲಾಕತ್ತಾವ್ರಿ. ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿ? ಈ ಮಾತಿನ ಅರ್ಥ ಯಾರಿಗೆ ಗೊತ್ತಾಗಬೇಕ ಅವರಿಗೆ ಗೊತ್ತಾಕದ ಮಲ್ಲಣ್ಣ. ಹೌದೌದು. ಅಪ್ಪನ ಬಳಗದವರಿಗೆ ಒಂದು ವಿನಂತಿ ಮಾತು ಏನಪ್ಪಾ ಅಂತಂದ್ರ, ಏನ್ ಹೇಳ್ತೀರಿಪ್ಪ ಈ ಹುಲ್ಲಳ್ಳಿ ಗ್ರಾಮದವರಿಗೆ, ನಮ್ಮ ಅಪ್ಪನ ಬಳಗದವರಿಗೆ? ನಿಮ್ಮ ಮನಿ ಹೆಣ್ಣು ಮಕ್ಕಳು ಅಕ್ಕಗಳು ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬಂದ್ರಿಪ್ಪ ಅಂತಂದ್ರ, ಇಲ್ಲ ಕರಿಲಾರ್ದೆ ಅವ್ರಾಗೆ ಬಂದ್ರಪ್ಪ ಅಂತಂದ್ರ ಅವ್ರಿಗೇನ ಬಂಗಾರನ ಬೇಡ್ರಿ, ಬೆಳ್ಳಿನ ಬೇಡ್ರಿ, ರೊಕ್ಕನ ಬೇಡ್ರಿ, ರೂಪಾಯಿನ ಬೇಡ್ರಿ, ಸೀರೆನ ಬೇಡ್ರಿ, ಜಂಪಾರನ ಬೇಡ್ರಿ, ಯಾವಾಗ ಬಂದಿ ತಂಗಿ ಒಂದು ಚೆರಿಗೆ ನೀರು ತುಂಬಿ ಕೊಡ್ರಿ, ನಿಮ್ಮನೆ ಹಾಲು ಕೆರೆದಂಗ ಸಭದೊಳಗ ಕೈ ಎತ್ತಿ ಹೇಳ್ತೀನಿ. ಹೌದೌದು. ಅದಕ್ಕ ಯಾಕಪ್ಪ ಅಂತಂದ್ರೆ ಹೆಣ್ಣು ಮಗಳಂದ್ರ ಒಂದು ಮನೆಗೆ ನಡಗಂಬಿದ್ದಂಗ ಮಲ್ಲಣ್ಣ. ನಡಗಂಬಿದ್ದಂಗ ಅವ್ರ ಮನೆಗೆ ಬಂದು ಉಸಿರು ಹಾಕಿ ಹತ್ತು ಹಾದಳಪ್ಪ ಅಂತಂದ್ರ ಕಣ್ಣೀರು ತೆಗೆದು ಹಾದಳಂದ್ರ ಮನಿ ನಡಗಂಬನ ಏನಾಕದ ಮಲ್ಲಣ್ಣ, ಉರಿತದ. ಅದಕ್ಕೆ ಇರ್ಲಿ ಅಣ್ಣ ತಂಗಿ ದೃಷ್ಟಾಂತ ಮುಂದೆ ಏನಾಯ್ತು ಅನ್ನುವಂಥದ್ದು ಹಾಡಿ ಹೇಳು ನಮ್ಮಲ್ಲಣ್ಣ. ಎಲ್ಲಿಗೆ ಬರ್ತೇವ? ತಂಗಿ ನೋಡ್ಯಾಳ ಸಂಜೆವರೆಗೆ ಅನ್ನಾಗ ಧ್ಯಾಡಾಲ ಕಸಬರಿಗೆ ಧಾರಾಗಿ ಇರದಾರದ ಭೂಮಿಗೆ ಅರಿವಿ ತುಂಬ್ಯಾಳ ಬುಟ್ಟಿಗೆ ಒಳಗಿಲ್ಲಕ್ಕ ಹೊಳಿಗೆ ಇದಿ ಮಾಯ ಕರಿತ
ಅಣ್ಣ ತಂಗಿಯ ದೇವರಾಗಿ ಬೆಳೆದಿರಿ ಬಾಳಿಯ ತಿಳಿಯಾಗಿ ಬಡತನ ಎತ್ತವರ ಬೆಳ್ಳಿಗೆ ತಾಯ್ತದಿಲ್ಲವರ ಬಾಳಿಗೆ ತಾಯ್ತದಿಲ್ಲವರ ಬಾಳಿಗೆ ಹುಟ್ಟಿರಿ ಹಲ್ಲಾಗಿ ಬವರಗ ಬಾರದ ಗೋದ ಮೊರೆಗೆ ಹುಟ್ಟಿರಿ ಹಲ್ಲಾಗಿ ಬಾರದ ಗೋದ ಮೊರೆಗೆ ಹೊರತಿತ್ತು ಸಾಗಿ ಅವರ ಮನೆ ಕಡೆ ರಭಸಾಗಿ ಅಣ್ಣ ಬಂದಾನ್ರಿ ಹೊಳಿಗಿ ಎತ್ತುಗಳ ಕಡಿತಿದ್ದ ಮುನ್ನಾಗಿ ಹೆಣ್ಣ ತಾಕಿದ್ದ ಕಾಲಿಗೆ ಹೊಳ್ಳಿ ನೋಡಾನ ತಿರುಗಿ ಸುಕ್ಕಾಯಿ ಮನಸ್ಸ ಜೋರಾಗಿ ಅಳತಾನ ಹಾಕೊಂಡ ಮಾರಿಗೆ ಅಳತಾನ ಹಾಕೊಂಡ ಮಾರಿಗೆ ಹುಟ್ಟಿರಿ ಹಲ್ಲಾಗಿ ಬವರಗ ಬಾರದ ಮೊರೆಗೆ ಹುಟ್ಟಿರಿ ಹಣ್ಣಾಗಿ ಬವರಗ ಬಾಳದ ಗೋದ ಮೊರೆಗೆ ಅಣ್ಣ ತಂಗಿಯ ದೇವರಾಗಿ ಬೆಳೆದಿರಿ ಬಾಳಿಯ ತಿಳಿಯಾಗಿ ಬಡತನ ಎತ್ತವರ ಬೆಳ್ಳಿಗೆ ತಾಯ್ತದಿಲ್ಲವರ ಬಾಳಿಗೆ ತಾಯ್ತದಿಲ್ಲವರ ಬಾಳಿಗೆ ಹುಟ್ಟಿರಿ ಹಲ್ಲಾಗಿ ಬವರಗ ಬಾಳದ ಗೋದ ಮೊರೆಗೆ